ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತೇನಪ್ಪ ಅಂತ ಹೇಳಿದರೆ ನಾವು ಕೂಡ ಒಂದು ಪತ್ರೊಡೆಯನ್ನು ಮಾಡುವ ಅಂತ ಹೇಳಿ ಹೊರಟಿದ್ದೇನೆ. ಇದು ನನ್ನ ಅಮ್ಮ ಮಾಡುವ ಕ್ರಮದ್ದು, ಅಂದರೆ ನನ್ನ ಅಮ್ಮ ಮಾಡೋದು ತುಂಬ ಟೇಸ್ಟಿಯಾಗಿರ್ತದೆ. ಸೊ ಹಾಗೆ ಅಮ್ಮನ ಕ್ರಮದ ಪತ್ರೊಡೆ ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಸಾಂಬಾರ ಪದಾರ್ಥಗಳೇನೆಲ್ಲ ಬೇಕು ಅಂತ ಹೇಳಿದರೆ ಕುಮಟೆ ಮೆಣಸು, ಮತ್ತು ಉದ್ದಿನಬೇಳೆ ಸ್ವಲ್ಪ ಒಂದು 2-3 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಒಂದು ಸಣ್ಣ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 4 ಕಾಳು ಮೆಂತೆ, ಮತ್ತು ಒಂದು 3-4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಮತ್ತು ಇಲ್ಲಿ ಒಂದು ದೊಡ್ಡ ಗಾತ್ರದ ಇಷ್ಟು ಹುಣಸೆ ಹಣ್ಣನ್ನು ತೆಕ್ಕೊಂಡಿದ್ದೇನೆ. ಅಂದರೆ ಇದು ಮರ ಕೆಸವು ಅಲ್ಲ ಫ್ರೆಂಡ್ಸ್, ಇದು ನಮ್ಮ ಮನೆ ಹತ್ತಿರವೇ ಇರ್ತದಲ್ಲ ಬಿಳಿ ಕೆಸವು, ಅದನ್ನು ತೆಕ್ಕೊಂಡದ್ದು. ಮತ್ತು 1-1.5 ಅಚ್ಚು ಆಗುವಷ್ಟು ಆಣಿ ಬೆಲ್ಲವನ್ನು ತೆಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಅರಿಶಿನ, ಇಷ್ಟು ಮಸಾಲೆಗೆ ಬೇಕಾಗುವಂಥ ಐಟಮ್ಸ್ಗಳು. ಮತ್ತು ಇದನ್ನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೇನೆ ಸೊಪ್ಪನ್ನು. ಇನ್ನು ಇದನ್ನು ಚೆಂದಕ್ಕೆ ಸಣ್ಣಕ್ಕೆ ಕೊರೆದುಕೊಳ್ತೇನೆ. ಮತ್ತು ಇದು ಒಂದು 3-4 ಗಂಟೆ ಬೊದ್ದುಳ್ಳಿಕ್ಕೆ ಹಾಕಿಟ್ಟಂಥ ಅಕ್ಕಿ. ಇದನ್ನು ಅದರೊಟ್ಟಿಗೆ ಹಾಕಿ ಮಸಾಲೆಯನ್ನು ಹುರಿದು ಅದರೊಟ್ಟಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಇರುವಂಥದ್ದು. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮಸಾಲೆಯನ್ನು ಹುರಿದುಕೊಂಡು ಈ ಸೊಪ್ಪನ್ನು ಕೊರೆದುಕೊಳ್ತೇನೆ. ಬಾಣಲೆಯನ್ನು ತೆಕ್ಕೊಂಡು 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ತೇನೆ. 2-2.5 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಇದನ್ನು ಇನ್ನು ಒಲೆಗಿಟ್ಕೊಳ್ತೇನೆ. ಇನ್ನಿದಕ್ಕೆ ಉರಿಯನ್ನು ಸಣ್ಣ ಉರಿಯಲ್ಲಿ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ಇನ್ನಿದಕ್ಕೆ ಮೊದಲು ಉದ್ದಿನಬೇಳೆಯನ್ನು ಹಾಕಿಕೊಳ್ಳುವ, ಮತ್ತು ಜೀರಿಗೆಯನ್ನು ಹಾಕಿಕೊಳ್ಳುವ, ಮತ್ತು ಎಲ್ಲವನ್ನು ಒಟ್ಟು ಹಾಕಿ ಫ್ರೈ ಮಾಡುವ ಫ್ರೆಂಡ್ಸ್. ಎಲ್ಲವನ್ನು ಅಂತ ಹೇಳಿದರೆ ಸಾಂಬಾರ ಪದಾರ್ಥಗಳು, ಸ್ವಲ್ಪ ಮೆಂತೆ, ಕೊತ್ತಂಬರಿ, ಉದ್ದಿನಬೇಳೆ ಮತ್ತು ಮೆಣಸು, ಇಂಗು ನೋಡಿ, ಇಂಗನ್ನು ಹಾಕಿಕೊಳ್ತಾ ಇದ್ದೇನೆ, ಮತ್ತು ಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ. ಇಷ್ಟನ್ನು ಚೆಂದ ಫ್ರೈ ಮಾಡಿಕೊಳ್ಳುವ. ಇದು ಸ್ವಲ್ಪ ಪರಿಮಳ ಬರಬೇಕು ಕೆಂಪಾಗಿ, ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಳ್ಳುವ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೆಂಪಾಗಲಿಕ್ಕೆ ಶುರುವಾಗ್ತಾ ಬಂತು. ನೋಡಿ ಫ್ರೆಂಡ್ಸ್, ಕೆಂಪಾಗ್ತಾ ಬಂತು, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ತುಂಬ ಕೆಂಪಾಗೋದು ಬೇಡ, ಕಲರ್ ಕಪ್ಪಾಗ್ತದೆ. ಮತ್ತು ಉರಿಯಾದರೆ ಸಾಕು. ಫ್ರೆಂಡ್ಸ್, ಇಷ್ಟಾದರೆ ನಾನು ಇದನ್ನು ಆಫ್ ಮಾಡಿಕೊಳ್ತೇನೆ. ಉರಿಯನ್ನು ಮಾಡಿದ್ದೇನೆ. ಇನ್ನಿದು ತಣಿಲಿ, ಅಷ್ಟೊತ್ತಿಗೆ ನಾನು ಸೊಪ್ಪನ್ನು ಕೊರೆದುಕೊಂಡು ಬರ್ತೇನೆ. ಫ್ರೆಂಡ್ಸ್, ಮಸಾಲೆ ಎಲ್ಲ ಹುರಿದದ್ದು ತಣಿದಿದೆ. ಇನ್ನು ಅದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನೈಸಾಗಿ ಪೇಸ್ಟ್ ಮಾಡಿಕೊಳ್ಳುವ. ಅದಾದ ನಂತರ ಅಕ್ಕಿಯನ್ನು ಹಾಕಿ ಗ್ರೈಂಡ್ ಹಾಕಿಕೊಳ್ತಾ ಇದ್ದೇನೆ. ಮತ್ತು ಇದೇ ಬಾಂಡಿಗೆ ಲಾಸ್ಟಿಗೆ ಹಿಟ್ಟು ತೆಗೆದ್ರೆ ಆಯಿತು. ಇದಕ್ಕೆ ಹುಣಸೆ ಹಣ್ಣು ನೋಡಿ, ಹುಣಸೆ ಹಣ್ಣು ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಫ್ರೆಂಡ್ಸ್, ಇಲ್ಲದ್ರೆ ತುರಿಸ್ತದೆ. ಸೊ ಹಾಗಾಗಿ ಹುಣಸೆ ಹಣ್ಣು ಹಾಕಿಕೊಳ್ತಾ ಇದ್ದೇನೆ. ಅರಿಶಿಣವನ್ನು ಹಾಕಿಕೊಳ್ತಾ ಇದ್ದೇನೆ, ಮತ್ತು ಬೆಲ್ಲವನ್ನು ಸ್ವಲ್ಪ ಗುದ್ದಿ ಹಾಕಿಕೊಳ್ತೇನೆ. ಸೊ ಇದನ್ನು ಮೊದಲು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಬರುವ ಫ್ರೆಂಡ್ಸ್. ಮಾಡಿಕೊಂಡು ಬರ್ತೇನೆ, ವೆಯ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ನೋಡಿ ಇಷ್ಟು ನೈಸಾಗಿದೆ. ಇದಿಷ್ಟು ನೈಸಾದರೆ ಸಾಕು. ಇನ್ನು ಇದಕ್ಕೆ ಇದು ಅಕ್ಕಿಯನ್ನು ಸ್ವಲ್ಪ ಸೇರಿಸಿಕೊಂಡು ಗ್ರೈಂಡ್ ಮಾಡಿಕೊಳ್ಳುವ. ನಾನೊಂದು ಸ್ವಲ್ಪ 1 ಹಿಡಿ ಆಗುವಷ್ಟು ಕಾಯನ್ನು ಹಾಕ್ತಾಯಿದ್ದೇನೆ.
1 ಹಿಡಿ ಆಗುವಷ್ಟು ಕಾಯಿ, ಇದರ ಜೊತೆಗೆ ಅಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. 1 ಹಿಡಿ ಆಗುವಷ್ಟು ಕಾಯಿ ಹಾಕಿದ್ದೇನೆ ನೋಡಿ. ಇನ್ನು ಅಕ್ಕಿ ಸೇರಿಸಿಕೊಂಡು ಗ್ರೈಂಡ್ ಮಾಡಿಕೊಳ್ತೇನೆ. ಅದೇ ಬಾಣಲಿಗೆ ನೋಡಿ ಹಾಕಿಕೊಂಡಿದ್ದೇನೆ. ಇಷ್ಟು ನೈಸ್ ಆದರೆ ಸಾಕು. ಇನ್ನು ಎಲ್ಲವನ್ನು ಗ್ರೈಂಡ್ ಮಾಡಿಕೊಳ್ಳುವ ಅಕ್ಕಿಯನ್ನು ನೋಡಿ ಫ್ರೆಂಡ್ಸ್. 2ನೇ ಸರ್ತಿ ಅಕ್ಕಿ ಗ್ರೈಂಡ್ ಮಾಡಿದ್ದು ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಹಿಟ್ಟು ಹೀಗುಂಟು. ಇದು ಸೊಪ್ಪನ್ನು ಕೊರೆದಿಟ್ಕೊಂಡಿದ್ದೇನೆ. ಇನ್ನು ಇದನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇದೆಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪನ್ನು ನಾನು ಹುಡಿ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೋಡಿ, ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ. ಸಾಕು. ಇನ್ನು ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಚೆಂದ ಮಿಕ್ಸ್ ಮಾಡುವ. ನೋಡಿ ಫ್ರೆಂಡ್ಸ್, ಹಿಟ್ಟು ಚೆಂದ ಮಿಕ್ಸ್ ಆಗಿ ಒಟ್ಟಿಗೆ ಒಳ್ಳೆ ಪರಿಮಳ ಬರ್ತಾ ಉಂಟು ಫ್ರೆಂಡ್ಸ್. ಇದೀಗ ಚೆಂದ ಮಿಕ್ಸ್ ಆಯಿತು. ಇನ್ನೊಂದು ಒಲೆಯಲ್ಲಿ ನೀರಿಡುವ ಕುದಿಲಿಕ್ಕೆ. ಮತ್ತು ಇದನ್ನು ಬಾಳೆಲೆಗೆ ಹಾಕಿ ಮುಚ್ಚಿಟ್ಟರೆ ಆಯಿತು. ಫ್ರೆಂಡ್ಸ್, ಇದಾಯಿತು. ಒಂದು ಪಾತ್ರದಲ್ಲಿ ನೀರಿಟ್ಟು ಬಾಳೆಯಲ್ಲಿ ಮುಚ್ಚಿಟ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಇಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಬಾಳೆ ಎಲೆಯಲ್ಲಿ ಹಾಕಿ ಹಿಟ್ಟನ್ನು ಮಡಿಸಿಕೊಳ್ಳುವ. ಇದು ಬಾಳೆ ಎಲೆಯನ್ನು ಬಾಡಿಸಿ ಒರೆಸಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಹಿಟ್ಟು ಎಷ್ಟು ಬೇಕು ಆ ಬಾಳೆ ಎಲೆಯಲ್ಲಿ ಮಡಿಸಲಿಕ್ಕೆ ಎಷ್ಟು ಬರ್ತದೆ ಅಷ್ಟು ನೋಡಿಕೊಂಡು ಹಿಟ್ಟನ್ನು ಹಾಕಿಕೊಂಡು ಹೀಗೆ ಮಡಿಸಿಕೊಳ್ಳಿ. ಹೀಗೆ ಮಡಿಸಿಕೊಂಡು ಈಗ ಒಂದು ಬಟ್ಲಿಗೆ ಇಟ್ಟುಕೊಳ್ಳುವ. ಹೀಗೆ ಎಲ್ಲ ಮಡಿಸಿ ಆದ ನಂತರ ಅದು ನೀರು ಸ್ವಲ್ಪ ಕಾಯ್ತದೆ, ಆವಾಗ ಒಟ್ಟಿಗೆ ಇಟ್ಟು ಬಿಡುವ. ಹಿಟ್ಟು ಒಳ್ಳೆ ಪರಿಮಳ ಬರ್ತಾ ಉಂಟು ಫ್ರೆಂಡ್ಸ್. ಹೀಗೆ ಎಲ್ಲವನ್ನು ಮಡಿಸಿಕೊಳ್ಳುವ. ಫ್ರೆಂಡ್ಸ್, ಇಲ್ಲಿ ಚಂದ ನೀರು ಸೆಕೆ ಬಂದಿದೆ ನೋಡಿ. ನೀರು ಸೆಕೆ ಬಂದಿದೆ. ಇನ್ನು ಒಂದೊಂದೇ ನಮಗೆ ಇನ್ನು ಮಡಿಸಿ ಆದದನ್ನು ಹೀಗೆ ಒಂದೊಂದನ್ನು ಅಲ್ಲಿ ಇಡ್ತಾ ಹೋಗುವ. ಕೈ ನೋಡಿಕೊಳ್ಳಿ, ಸ್ವಲ್ಪ ಜಾಗ್ರತೆ ಬೇಕು, ಸೆಕೆ ಬರ್ತದೆ. ಬೆಂಕಿಯನ್ನು ಬೇಕಾದರೆ ಸ್ವಲ್ಪ ಸಣ್ಣ ಮಾಡಿಕೊಳ್ಳಿ. ಹೀಗೆ ಒಂದೊಂದೇ ಇಡ್ತಾ ಹೋಗುವ ಮೆಲ್ಲ. ಇನ್ನೊಂದು 3/4 ಗಂಟೆ ಚಂದ ಬೇಯಲಿ ಫ್ರೆಂಡ್ಸ್.
ಒಂದು 3/4 ಗಂಟೆ ಬೇಯಬೇಕಿದು. ಅಂದರೆ ಸ್ವಲ್ಪ ದಪ್ಪ ದಪ್ಪ ಮಾಡಿಸಿದ್ದೇವಲ್ಲ, ಸೊ ಹಾಗಾಗಿ ಒಂದು 3/4 ಗಂಟೆ ಬೆಂದ ನಂತರ ತೆಗೆಯುವ, ಅಂದರೆ ಒಲೆಯನ್ನು ಆಫ್ ಮಾಡುವ. ಈಗ ಉರಿಯನ್ನು ದೊಡ್ಡ ಮಾಡ್ತಾ ಇದ್ದೇನೆ, ಮುಚ್ಚಲನ್ನು ಮುಚ್ತೇನೆ. ಮುಚ್ಚಲನ್ನು ಮುಚ್ತಾ ಇದ್ದೇನೆ ಫ್ರೆಂಡ್ಸ್. ಆಗಿದೆ. ಇದನ್ನು ಒಗ್ಗರಣೆ ಹಾಕುವ. ಅಂದರೆ ಇದನ್ನು ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿದರೆ ಭಾರಿ ಫಸ್ಟ್ ಆಗ್ತದೆ, ಉಪ್ಪಿಟ್ಟು ಥರ ಮಾಡಲಿಕ್ಕೆ, ತಿನ್ನಲಿಕ್ಕೆ. ಇದು ಹೀಗೆ ತಿನ್ನೋದಾದರೆ ಇದರ ಮೇಲಕ್ಕೆ ಎಣ್ಣೆ ಎಲ್ಲ ಹಾಕಿ ತಿನ್ಬೋದು, ಚಟ್ನಿ ಗಿಟ್ನಿ ಏನಾದರೂ ಹಾಕಿಕೊಂಡು. ಇದನ್ನು ನಾವು ಉಪ್ಪು ಕರಿ ಮಾಡುವ ಫ್ರೆಂಡ್ಸ್. ಸಂಜೆಗೆ ಇದನ್ನು ಉಪ್ಪು ಕರಿ ಮಾಡುವ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಇದೀಗ ಬೆಂದಿದೆ, ಚೆಂದಾಗಿದೆ, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಇದನ್ನು ಉಪ್ಪು ಕರಿ ಮಾಡುವ. ಇದನ್ನು ಒಂದು ಬಿಡಿಸುವ ಹೇಗಾಗಿದೆ ಅಂತೇಳಿ ನೋಡಲಿಕ್ಕೆ. ನಾನೊಂದು ಉಪ್ಪು ಕರಿ ಮತ್ತು ಉಪ್ಪಿಟ್ಟು ಮತ್ತು ಒಂದು ಜೀರಿಗೆ ಬೆಂದಿಯನ್ನು ಮಾಡುವ ಅಂತೇಳಿದ್ದೇನೆ. ವಾವ್, ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ನೋಡಿ. ಮೆತ್ತಗೆ ಕೂಡ ಆಗಿದೆ ನೋಡಿ, ತುಂಬ ಮೆದುವಾಗಿದೆ ನೋಡಿ. ನೋಡಿ ಪತ್ರೊಡೆ. ಇದನ್ನು ಸ್ವಲ್ಪ ಉಪ್ಪು ಕರಿ ಮಾಡುವ ಮತ್ತು ಸ್ವಲ್ಪ ಜೀರಿಗೆ ಬೆಂದಿಯನ್ನು ಮಾಡುವ. ಹೇಗೆ ಮಾಡೋದು ಅಂಥೇಳಿ ನೋಡಿಕೊಂಡು ಬರೋಣ. ಇದನ್ನೆಲ್ಲ ಬಿಡಿಸಿಕೊಳ್ತೇನೆ ಮೊದಲು. ಒಳ್ಳೆ ಕಲರ್ ಆಗಿದೆ. ಇದರಲ್ಲಿ ಫ್ರೆಂಡ್ಸ್ ಇದೆರಡನ್ನು ನಾನು ಉಪ್ಪಿಟ್ಟು ಮಾಡ್ತೇನೆ, ಮತ್ತು ಇನ್ನು ಉಳಿದಂಥ 3 ನಾನು ಸಣ್ಣ ಸಣ್ಣ ಪೀಸ್ಗಳಾಗಿ ಕೊರ್ಕೊಂಡು ಅದನ್ನು ಜೀರಿಗೆ ಬೆಂದಿಯನ್ನು ಮಾಡ್ತೇನೆ. ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಮೊದಲು ಇದನ್ನು ಪೀಸ್ ಮಾಡಿಕೊಳ್ಳುವ, ಇದನ್ನು ಹುಡಿ ಮಾಡಿಕೊಳ್ಳುವ ಮತ್ತು ಪೀಸ್ ಮಾಡಿಕೊಳ್ಳುವ. ಬನ್ನಿ ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ಮಾಡಲಿಕ್ಕೆ ಇಲ್ಲಿ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಜೀರಿಗೆ ಬೆಂದಿ ಮಾಡಲಿಕ್ಕೆ ಇಲ್ಲಿ ಇದನ್ನು ಪೀಸ್ ಮಾಡಿಟ್ಕೊಂಡಿದ್ದೇನೆ. ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡಿಕೊಂಡು ಬರೋಣ. ಜೀರಿಗೆ ಬೆಂದಿ ಮಾಡಲಿಕ್ಕೆ 1 ಸ್ಪೂನು ಜೀರಿಗೆ ಮತ್ತು ಒಂದು ಎಷ್ಟು ರುಚಿಗೆ ತಕ್ಕಷ್ಟು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಕುಮಟೆ ಮೆಣಸನ್ನು ಹಾಕಿ ಹುರಿದುಕೊಂಡು ಬರುವ. ನೋಡಿ ಫ್ರೆಂಡ್ಸ್, ಜೀರಿಗೆ ಬೆಂದಿ ಮಾಡಲಿಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು 2 ಕುಮಟೆ ಮೆಣಸನ್ನು ಹಾಕಿಕೊಂಡಿದ್ದೇನೆ. ನಾನು ಸ್ವಲ್ಪ ಮಾಡ್ತಾ ಇರೋದು, ಹಾಗಾಗಿ ತುಂಬ ಹಾಕಿಕೊಳ್ಳಿಲ್ಲ, ಸ್ವಲ್ಪ ಮಾಡ್ತಾ ಇರೋದು, ಇಬ್ಬರಿಗಾಗುವಷ್ಟು ಮಾತ್ರ. ಸೊ ಹಾಗಾಗಿ ಅಷ್ಟು ಸಾಕು. ಇನ್ನು ಅದನ್ನು ಸ್ವಲ್ಪ ಹುರ್ಕೊಳ್ಳುವ, ಸ್ವಲ್ಪ ಪರಿಮಳ ಬರುವಾಗಾದರೆ ಸಾಕು. ಮತ್ತು ಕಾಯಿ ಹೊಟ್ಟಿಗೆ ಹಾಕಿ ರುಬ್ಬಿಕೊಡುವ. ಸ್ವಲ್ಪ ಕಾವು ಆಗ್ತದೆ, ಸಾಕಿದು. ನೋಡಿ ಫ್ರೆಂಡ್ಸ್, ಜೀರಿಗೆ ಬೆಂದಿ ಮಾಡಲಿಕ್ಕೆ ಜೀರಿಗೆ ಮತ್ತು ಮೆಣಸು ಹುರಿದಿಟ್ಕೊಂಡದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಹುಳಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಾಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ. ಜೀರಿಗೆ ಬೆಂದಿಗೆ ಹೀಗೆ ಚಂದಕ್ಕೆ ನೈಸಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಇನ್ನು ಇದನ್ನು ಒಂದು ಬಾಣಲಿಗೆ ಹಾಕಿ ಚಂದ ಕುದಿಸಿ ಮಾಡುವ. ಬಾಣಲಿಯನ್ನು ಇಟ್ಕೊಂಡಿದ್ದೇನೆ. ಇನ್ನೊಂದೆರಡು ಚಮಚ ಹಾಕಿ ಎಣ್ಣೆ ಹಾಕ್ತೇನೆ. ಉರಿಯನ್ನು ಸಣ್ಣ ಮಾಡಿಕೊಳ್ತೇನೆ. 1-2 ಸ್ಪೂನು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ತೇನೆ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಜೀರಿಗೆ ಮತ್ತು ಈ ಕಡಿದಿಟ್ಕೊಂಡಂಥ ಮಾಡಿದಂತಹ ಇದನ್ನು ಪೇಸ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ
ಇದು ಸ್ವಲ್ಪ ಮಂದವೇ ಬೇಕು. ಜೀರಿಗೆ ಬೆಂದಿ ಅಂತ ಹೇಳಿದರೆ ಸ್ವಲ್ಪ ಮಂದಕ್ಕೆ ಇರುವಂಥದ್ದು. ಸೊ ಇದನ್ನು ಸ್ವಲ್ಪ ಹೀಗೆ ಹಾಕಿಕೊಳ್ತೇನೆ. ಅರಿಶಿನ ಹುಡಿಯನ್ನು ಹಾಕಿಕೊಳ್ತೇನೆ. ಇದಕ್ಕೆ ಒಂದು ಸ್ವಲ್ಪ ಚಿಟಿಕಿ ಒಂದಿಷ್ಟು ಆಗುವಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೇನೆ. ಇದು ಚೆಂದ ಕುದೀಲಿ ಫ್ರೆಂಡ್ಸ್. ಇದನ್ನು ಚೆಂದ ಹೀಗೆ ಒಮ್ಮೆ ಮಿಕ್ಸ್ ಮಾಡಿ ಮತ್ತು ಇದು ಚೆಂದ ಕುದೀಲಿ. ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಒಂದು ಚೂರು ಪುಡಿ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ರುಚಿಗೆ ತಕ್ಕ, ಸ್ವಲ್ಪ ಹಾಕಲಿಲ್ಲಲ್ಲ ಎಂಥದ್ದು ಕೂಡ, ಸೊ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡಿದ್ದೇನೆ. ಸ್ವಲ್ಪ ಸಿಹಿ ಒತ್ತಿ ಬೇಕು ಅಂತೇಳಿದರೆ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಬೇಕು. ಹೀಗೆ ಸಾಕು ಅಂತೇಳಿದರೆ ಬೆಲ್ಲ ಹಾಕಿಕೊಳ್ಬೇಕಾಗಿಲ್ಲ. ನಾನೊಂದಿಷ್ಟು ಹುಡಿ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಒಂದಿಷ್ಟು ಹುಡಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಕುದೀಲಿ. ಪತ್ರೊಡೆಯನ್ನು ಹಾಗೆ ತೆಂಗಿನೆಣ್ಣೆ ಹಾಕಿ ಕೂಡ ತಿನ್ನಲಿಕ್ಕಾಗ್ತದೆ. ಜೊತೆಗೆ ಚಟ್ನಿ ಗಿಟ್ನಿಯನ್ನು ಹಾಕಿಕೊಂಡು ಹಾಗೆ ಕೂಡ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟಿ ಆಗಿರ್ತದೆ. ಇದು ನನ್ನ ಅಮ್ಮ ಮಾಡುವ ಕ್ರಮ, ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನೀವು ಹೀಗೆ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಇದಿಲ್ಲಿ ಕುದೀತಾ ಉಂಟು. ಚೆಂದ ಕುದಿಬೇಕದು, ಅಂದರೆ ಹಸಿ ವಾಸನೆ ಹೋಗಬೇಕದು. ಇದು ಸಾಕು ಫ್ರೆಂಡ್ಸ್. ಇನ್ನು ಇದಕ್ಕೆ ಇದನ್ನು ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಪೀಸ್ ಮಾಡಿ ಇಟ್ಕೊಂಡಂಥ ಇದನ್ನು ಪತ್ರೊಡೆಯನ್ನು ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಜೀರಿಗೆ ಬೆಂದಿ ಇದೊಂದು 5 ನಿಮಿಷ ಅಲ್ಲ, ಇನ್ನೊಂದು ಕುದಿ ಬಂದರೆ ಇದನ್ನು ಆಫ್ ಮಾಡುವ. ಇಷ್ಟೇ ಇದು. ಇದು ಸ್ವಲ್ಪ ಅಲ್ಲಿಗೆ ಸ್ವಲ್ಪ ಬೇಲಿ ಉರಿಯನ್ನು ಸ್ವಲ್ಪ ಸಣ್ಣ ಮಾಡುವ. ಅದೆಲ್ಲ ಅದಕ್ಕೆ ಸ್ವಲ್ಪ ಇಟ್ಕೊಳ್ಬೇಕು. ಉರಿಯನ್ನು ಸ್ವಲ್ಪ ಸಣ್ಣ ಮಾಡಿ ಅಲ್ಲಿಗೆ ಸ್ವಲ್ಪ ಕುದೀಲಿ. ಇದಾಯಿತು ಫ್ರೆಂಡ್ಸ್. ಉರಿಯನ್ನು ಆಫ್ ಮಾಡ್ತೇನೆ ಫ್ರೆಂಡ್ಸ್. ಇಲ್ಲಿ ಉಪ್ಪು ಕರಿ ಮಾಡಲಿಕ್ಕೆ ಬಾಣಲಿಗೆ ಎಣ್ಣೆ 2-3 ಚಮಚ ಎಣ್ಣೆ, ಉದ್ದಿನಬೇಳೆ, ಸಾಸಿವೆಯನ್ನು ಹಾಕಿಕೊಂಡಿದ್ದೇನೆ. ಒಗ್ಗರಣೆಗೆ ಒಂದು ನೀರುಳ್ಳಿಯನ್ನು ತೆಕ್ಕೊಂಡಿದ್ದೇನೆ. ನೀರುಳ್ಳಿ ಸ್ವಲ್ಪ ಫ್ರೈ ಆಗಿ ಮೇಲಿಂದ ಒಂದು ಕಣೆ ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಒಂದು ಚೂರು ರುಚಿಗೆ, ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು ಪತ್ರೊಡೆ ಮಾಡುವಾಗ ನಾವು ಬೆಲ್ಲ ಹಾಕಿದ ಕಾರಣ ಪತ್ರೊಡೆ ಸ್ವಲ್ಪ ಸಿಹಿ ಇರ್ತದೆ. ಬೇಕಾದರೆ ಮತ್ತು ಸಿಹಿ ಬೇಕು ಅಂತಾದರೆ ನಿಮಗೆ ಅನಿಸಿದರೆ ಸ್ವಲ್ಪ ಬೆಲ್ಲವನ್ನು ಅಥವಾ ಸಕ್ಕರೆಯನ್ನು ಹಾಕಿಕೊಳ್ಬೋದು. ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿಕೊಡಿ. ನಾನೀಗ ಇಲ್ಲಿ ಅಂತ ಹಾಕೋದಿಲ್ಲ, ನಮಗೆ ತಿನ್ನುವಾಗ ಬೇಕಾದರೆ ಸಕ್ಕರೆಯನ್ನು ಹಾಕಿಕೊಳ್ತೇವೆ. ಇದು ಸಾಕು. ಇನ್ನು ಹುಡಿ ಮಾಡಿಟ್ಕೊಂಡಂಥ ಪತ್ರೊಡೆಯನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ.
ಇನ್ನೀಗ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಹೀಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕೆಲಸ ಜಾಸ್ತಿ ಸ್ವಲ್ಪ, ಒಂದು 2-3 ಜನ ಎಲ್ಲ ಇದ್ದರೆ ಬೇಗ ಸುಲಭದಲ್ಲಿ ಆಗ್ತದೆ. ಒಬ್ಬರೇ ಆದರೆ ಸ್ವಲ್ಪ ಕಷ್ಟ ಆಗ್ತದೆ. ಇನ್ನಿದಕ್ಕೆ ಮೇಲೆಯಿಂದ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿಕೊಳ್ತೇನೆ. ನೋಡಿ, ಮೇಲೆಯಿಂದ ಸ್ವಲ್ಪ ಕಾಯಿ ತುರಿ. ನೋಡಿ ಫ್ರೆಂಡ್ಸ್, ಉಪ್ಪು ಕರಿ ಕೂಡ ರೆಡಿ. ಪತ್ರೊಡೆ ಉಪ್ಪಿಟ್ಟು ಕೂಡ ರೆಡಿ. ಇದನ್ನು ಒಂದು ಬಟ್ಲಿಗೆ ಹಾಕಿಕೊಂಡು ನೋಡುವ. ನೋಡಿ ಫ್ರೆಂಡ್ಸ್, ಪತ್ರೊಡೆ ಉಪ್ಪು ಕರಿ ಮತ್ತು ಜೀರಿಗೆ ಬೆಂದಿ ಪತ್ರೊಡೆದು ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ? ಹಾಗಾದರೆ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೆ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.